ಹೇಳೋದನ್ನ ಸ್ಪಷ್ಟವಾಗಿ ಕೇಳಿಸ್ಕೊ. ಆದಿ ಊರಿಗೆ ಬಂದಿದ್ದಾನೆ, ಆದ್ರೆ ಜೊತೆಯಲ್ಲಿ ಹೆಂಡತಿನೂ ಕರ್ಕೊಂಡು ಬಂದಿದ್ದಾನೆ. ಆ ಹುಡುಗಿ ಮಡಿಕೇರಿ ಅವಳು. ಯಾಕೆ ಈ ರೀತಿ ಮಾಡೋದ್ನೋ ಗೊತ್ತಿಲ್ಲ. ಒಟ್ನಲ್ಲಿ ಸುಲೇಖಾ ಮದುವೆ ಮುರಿದು ಬಿತ್ತು ನೋಡು. ಯಾವುದೇ ಕಾರಣಕ್ಕೂ ಈ ವಿಷಯ ಸುಲೇಖಾ ಗೊತ್ತಾಗಬಾರ್ದು. ಅಕ್ಕ ನಿನ್ನನ್ನೇ ಮಾತಾಡ್ಸ್ತಾ ಇರೋದು. ಏನು? ಅದನ್ನ ನೀನ್ ಹೇಳ್ಬೇಕು. ಸುಮ್ನೆ ನನ್ನ ಎದುರುಗಡೆ ಬಂದು ಅಯ್ಯೋ ಪಾಪದವಳು ಅಂತ ನೋಡ್ತಾ ನಿಂತಿದ್ಯಲ್ಲ, ಏನಾಯ್ತು? ಏನಿಲ್ಲ. ಏನು ಇಲ್ಲ ಅನ್ನೋ ಕಡೆ ಏನೋ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಕ್ಕ. ಇಷ್ಟಕ್ಕೂ ನೀನು ಹಾಲ್ನಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದನ್ನ ನಾನು ನೋಡ್ದೆ. ಯಾರು? ಬಾಲು ಬಾವ ಫೋನ್ ಮಾಡಿದ್ರಾ? ಹಾ. ಮದ್ವೆ ತಯಾರಿ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ ಅಕ್ಕ? ಎಲ್ಲೂ ಏನೂ ತೊಂದರೆ ಇಲ್ಲ ತಾನೆ? ಛೆ, ತೊಂದರೆ ಆಗೋಕೆ ಹ್ಯಾಕ್ ಸಾಧ್ಯ? ಎಲ್ಲ ಚೆನ್ನಾಗೇ ನಡೀತಾ ಇದೆ. ನೀನೇನು ಹೆದರ್ಕೋಬೇಕಾಗಿಲ್ಲ. ಹೆದರ್ಕೋಬೇಕಾಗಿಲ್ಲ ಅಂತ ನನಗೆ ಹೇಳ್ತಾ ಇದ್ಯಾ? ಆದ್ರೆ ನೀನ್ ಯಾಕಕ್ಕ ಬೆವರ್ತಾ ಇದ್ಯಾ? ಯಾಕೆ ಗಾಬ್ರಿ? ಹುಷಾರಾಗಿದ್ಯಾ ತಾನೆ? ಹಾ, ನನ್ಗೇನಾಗಿದೆ? ನಾನ್ ಚೆನ್ನಾಗೇ ಇದ್ದೀನಿ. ಮತ್ಯಾಕ್ ಟೆನ್ಷನ್ನು? ಮಲ್ಲಿಕಾಪುರದಲ್ಲಿ ತಾತನ್ಗೇನಾದ್ರೂ? ಇಲ್ಲ, ಅವರು ಆರಾಮಾಗೇ ಇದ್ದಾರೆ. ಹಾಗಾದ್ರೆ ಇಲ್ಲಮ್ಮ, ನಿನಗನಿಸ್ತಿರೋ ಹಾಗೆ ಏನೂ ಆಗಿಲ್ಲ. ವಿನಾಕಾರಣ ನೀನೇನೇನೋ ಯೋಚನೆ ಮಾಡಬೇಡ. ನಾನ್ ಯೋಚನೆ ಮಾಡ್ತಾ ಇರ್ಲಿಲ್ಲ, ಆದ್ರೆ ನಿನ್ ಮಾತಿಂದಾನೇ ಗೊತ್ತಾಗ್ತಾ ಇದೆ ಅಲ್ಲಿ ಆಗ್ಬಾರ್ದೇನೋ ಆಗಿದೆ ಅಂತ. ಈಗ ಅದನ್ನ ನೀನ್ ಹೇಳ್ದೆ ಇದ್ರೆ ನನ್ ಮೇಲಾಣೆ. ಸುಲೇಖಾ, ನನ್ನನ್ನ ಮಾತಲ್ಲಿ ಕಟ್ ಹಾಕ್ಬೇಡ. ಆದಿಗೇನಾಯ್ತು? ಅಲ್ಲ, ಆದಿ ಮಲ್ಲಿಕಾಪುರಕ್ಕೆ ಹೋಗಿದ್ದಾನೆ. ಹೋಗಿದ್ದಾನ? ಹೋಗಿದ್ಮೇಲೆ ನನ್ಗೊಂದು ಫೋನ್ ಮಾಡಕ್ಕೇನು ಅವನ್ಗೆ? ರೀಚ್ ಆಗಿರೋದನ್ನ ನಾನು 3ನೇ ಬಾಯಿಂದ ಕೇಳಿಸ್ಕೋಬೇಕಾ? ಈಗಲೇ ಫೋನ್ ಮಾಡ್ತೀನಿ ಅವನಿಗೆ. ಏನಾಯ್ತು? ಅಂತೂ ನಮ್ಮೂರಿಗೆ ಬಂದರೂ ನಾವಿಬ್ರು ಹೋಟೆಲ್ ರೂಮಲ್ಲಿ ಇರಬೇಕಾಯ್ತು ನೋಡು. ಮಡಿಕೇರಿಯಿಂದ ಇಲ್ಲಿ ಲಾಡ್ಜಿಂಗ್ ಪ್ರವಾಸ. ಮಡಿಕೇರಿಯಿಂದ ಎಲ್ಲ ಬದಲಾಗ್ಬಿಡ್ತಲ್ವಾ? ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತಲ್ವಾ? ಹಾಗಿದ್ಮೇಲೆ ಮಡಿಕೇರಿಯಿಂದ ಅಂತ ಯಾಕೆ ಹೇಳ್ತೀರಾ? ನೇರವಾಗಿ ನನ್ನಿಂದ ಅಂತ ಹೇಳ್ಬೋದಲ್ಲ? ಆಗಿರೋದ್ರಲ್ಲಿ ನಾವಿಬ್ರು ಇರ್ತೀವಿ. ಹೀಗೆ ಯಾಕಾಯ್ತು ಅನ್ನೋದ್ರ ಬಗ್ಗೆ ನಮ್ಮಿಬ್ಬರಿಗೂ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇಲ್ಲದೆ ಇರೋದ್ರ ಬಗ್ಗೆ ನಾವು ಏನೇ ಮಾತಾಡ್ತಾ ಹೋದ್ರೂ ಅದು ಆರ್ಗ್ಯುಮೆಂಟ್ ಆಗ್ತಾ ಹೋಗುತ್ತೆ. ಒಟ್ನಲ್ಲಿ ನಾವಿಬ್ರು ತುಂಬಾ ವಿಚಿತ್ರವಾದ ಪರಿಸ್ಥಿತಿನಲ್ಲಿದ್ದೀವಿ. ನಿಜ.
ನಿಮ್ಮ ಮನೆಯವ್ರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾರಲ್ವಾ? ಗೊತ್ತಿಲ್ಲ. ಅಂದ್ರೆ ಪ್ರೀತಿಸೋರು ಸಮಸ್ಯೆಗೆ ಪರಿಹಾರ ಹುಡುಕ್ತಾರೆ ಹೊರತು ಸಮಸ್ಯೆ ಅಂದ್ಕೊಂಡಿರೋದನ್ನ ಬೀದಿಗೆ ಬಿಸಾಕಲ್ಲ. ಐ ಮೀನ್, ನಮ್ಮ ಅಪ್ಪನ ಮನಸ್ಸಲ್ಲಿ ಪ್ರೀತಿ ಇದ್ದಿದ್ರೆ ನಮ್ಮನ್ನ ಮನೆಯಿಂದ ಆಚೆ ಹಾಕ್ತಿರ್ಲಿಲ್ಲ. ಇಲ್ಲ ಆದಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮ ಮೇಲೆ ಪ್ರೀತಿ ಇರೋ ಕಾರಣಕ್ಕೆ ಅವ್ರಿಗೆ ಸಿಟ್ಟು ಬಂದಿದ್ದು. ಹುಟ್ಟಿದಾಗಿನಿಂದ ನಿಮ್ಮ ಮೇಲೆ ಇಟ್ಟಿದ್ದ ವಿಶ್ವಾಸ ಇದ್ದಕ್ಕಿದ್ದಾಗೆ ಪಟ್ಟಂತ ಒಡೆದೋದ್ರೆ ಯಾರಿಗೆ ತಾನೇ ಬೇಜಾರಾಗೋಲ್ಲ? ನನಗೆ ನನಗಿಂತಲೂ ಹೆಚ್ಚಾಗಿ ನಿಮ್ಮ ಮನೆಯವ್ರ ಬಗ್ಗೆ ಬೇಜಾರಾಗ್ತಿದೆ. ಪಾಪ ಎಷ್ಟು ಒದ್ದಾಡ್ತಿರ್ತಾರೋ ಏನೋ. ಅಂದ್ರೆ ಸಡನ್ ಆಗಿ ಹೀಗೆ ಬಂದು ಹೇಳಿದ್ದು ತಪ್ಪು ಅಂತೀಯಾ? ಇನ್ನೊಂದಷ್ಟು ಟೈಮ್ ಕೊಡ್ಬೇಕಾಗಿತ್ತು ಅಂತೀಯಾ? ಟೈಮ್ ಕೊಟ್ಟಿದ್ದಿದ್ರೆ ನಿಮ್ಮ ಮದುವೆ ಸುಲೇಖಾ ಜೊತೆ ಆಗಿರೋದು. ಆತ್ರಕ್ಕೆ ಬಿದ್ದು ನನ್ನ ಮದುವೆ ಆಗಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆಯಾ? ನೋ ವೇ. ನಾನು ನಿನ್ನನ್ನು ಮನಸಾರೆ ಒಪ್ಪಿ ಸಂತೋಷದಿಂದ ಮದುವೆ ಆಗಿದ್ದೀನಿ. ದಯವಿಟ್ಟು ಈ ಅನುಮಾನ ಇಟ್ಕೋಬೇಡ. ನಾನು ಅಷ್ಟೇ. ಇದು ಹೀಗೆ ಆಗುತ್ತೆ ಅಂತ ನನಗೀಗಲ್ಲ, ನಿಮ್ಮನ್ನು ನೋಡೋಕೆ ಮುಂಚಿನಿಂದಲೇ ಅನಿಸಿತ್ತು. ಹಲೋ. ಹಲೋ ಆದಿ ಅಣ್ಣ, ನಾನು ಪ್ರಿಯಾ. ಹೇಳು. ನೀನು ಹೇಳು, ಎಲ್ಲಿದ್ಯಾ? ಮಲ್ಲಿಕಾಪುರದ ಹೈವೇನಲ್ಲಿ ಡ್ರೀಮ್ ಲ್ಯಾಂಡ್ ಅಂತ ಹೋಟೆಲ್ ಇದೆ, ಅಲ್ಲಿದ್ದೀನಿ. ನನಗದೇ ಭಯ ಆಗಿತ್ತು. ಇಷ್ಟು ಹೊತ್ತಲ್ಲಿ ನೀನು ಎಲ್ಲಿಗೆ ಹೋಗ್ತೀಯಾ, ಏನು ಕತೆ ಅಂತೆಲ್ಲ ಯೋಚನೆ ಮಾಡಿ ನಾನು ಎಷ್ಟು ತಲೆ ಕೆಡಿಸ್ಕೊಂಡಿದ್ದೆ ಗೊತ್ತಾ? ಈಗ ನೀನು ಕತೆ ಶುರು ಮಾಡಬೇಡ. ಈಗ ಅಲ್ಲಿ ಸಿಚುವೇಶನ್ ಹೇಗಿದೆ? ಎಲ್ಲರೂ ಸೀರಿಯಸ್ ಆಗಿ ಹಾಲಲ್ಲಿ ಕೂತಿದ್ದಾರೆ. ತಾತನ ಹತ್ರ ಈ ವಿಷಯ ಹೇಗೆ ಹೇಳೋದು ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಅಂತೂ ನಿಮ್ಮನ್ನೆಲ್ಲ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದೀನಿ. ಅಣ್ಣ, ಎಲ್ಲ ಲವ್ ಸ್ಟೋರೀಸಲ್ಲೂ ಇದು ಮಾಮೂಲು. ಮೊದಲು ಮೆಂಟಲು, ಆಮೇಲೆ ಸೆಂಟಿಮೆಂಟಲು. ಆದ್ರೂ ನಿಂಗೊಂದು ವಿಷಯ ಹೇಳ್ತೀನಿ ಕೇಳು. ನೀನು ಆ ನಾಟಕದ ಸುಲೇಖನ ಕಟ್ಕೊಳ್ದೇ ಇದ್ದಿದೆ ಒಳ್ಳೇದಾಯ್ತು. ಬಂದಿರೋ ಅದ್ಗೆ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಇಂಥ ಮಾತುಗಳನ್ನಾಡೋ ಮೂಡಲ್ಲಿ ನಾನಿಲ್ಲ ಪ್ರಿಯಾ. ಗೊತ್ತು ಗೊತ್ತು, ಈಗ ನೀವು ಬೇರೆ ಮೂಡಲ್ಲೇ ಇರ್ತೀರಾ. ಫಸ್ಟ್ ನೈಟ್ ಅಲ್ವಾ? ಆದ್ರೂ ನಿನ್ ಫೋನ್ ಆನಲ್ಲಿ ಇಟ್ಟಿರೋ ಅಣ್ಣ. ಇಲ್ಲೇನೇನು ನಡೆಯುತ್ತೋ ಆ ಇನ್ಫಾರ್ಮೇಶನ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ಸ್. ಯೋಚನೆ ಮಾಡಬೇಡ. ಇಡೀ ಮನೆ ನಿನ್ ವಿರುದ್ಧ ನಿಂತರೂ ನಾನು ನಿನ್ ಕಡೆ, ನಿನ್ ಪಾರ್ಟಿ. ಟೇಕ್ ಕೇರ್. ಬಾಯ್. ಬಾಯ್. ನನ್ನ ತಂಗಿ, ನಾವಿಬ್ರು ಫಸ್ಟ್ ನೈಟ್ ಮೂಡಲ್ಲಿ ಇದ್ದೀವಿ ಅನ್ನೋ ರೀತಿ ಮಾತಾಡ್ತಿದ್ದಾಳೆ. ಅನ್ಸಿದ್ದನ್ನ ನೇರವಾಗಿ ಹೇಳ್ಬಿಡ್ತೀನಿ ಶುಭ. ನಮ್ಮಿಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾದ್ರೂ ಒಂದಷ್ಟು ಟೈಮ್ ಕೊಡಬೇಕು ಅನ್ಸುತ್ತೆ. ಪರಿಸ್ಥಿತಿ ತಿಳಿಯಾಗಲಿ. ಒಂದಾಗೋ ವಿಷಯದಲ್ಲಿ ಆಮೇಲೆ ಮುಂದುವರಿಯೋಣ. ಥ್ಯಾಂಕ್ಸ್. ಈ ಮಾತನ್ನು ಹೇಳಿ ನನ್ನ ಮನಸ್ಸಿನ ಭಾರನ ಇಳಿಸಿದ್ರಿ. ನಂದು ಇದೇ ಅಭಿಪ್ರಾಯ ಆಯಿತು. ಆದರೆ ಅದನ್ನು ಹೇಗೆ ನಿಮ್ಮ ಹತ್ರ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ನಾವಿಬ್ರು ಒಂದೇ ರೀತಿ ಯೋಚನೆ ಮಾಡ್ತೀವಿ ಅಂತಾಯ್ತು.
ಬೇರೆ ರೀತಿ ಯೋಚನೆ ಮಾಡೋರು ಬರಬಾರ್ದು. ಸುಲೇಖಾ, ನೀನ್ ಆದಿಗ್ ಫೋನ್ ಮಾಡೋ ಹಾಗಿಲ್ಲ. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಯಾಕೆ ನನ್ನ ಆದಿಗೆ ನಾನು ಯಾಕೆ ಫೋನ್ ಮಾಡಬಾರ್ದು? ಇನ್ಮೇಲಿಂದ ನೀನು ನನ್ನ ಆದಿ ಅನ್ನೋದು ಬೇಡ. ಯಾಕಂದ್ರೆ ಅವನೀಗ ಬೇರೆಯವಳ ಆದಿ. ಆದಿ ಮಡಿಕೇರಿಯಿಂದ ಒಬ್ಬನೇ ವಾಪಸ್ ಬಂದಿಲ್ಲ, ಜೊತೆಗೊಬ್ಬಳನ್ನ ಕರ್ಕೊಂಡು ಬಂದಿದ್ದಾನೆ. ಅದು ಅವಳನ್ನ ಸುಮ್ಮನೆ ಕರ್ಕೊಂಡು ಬಂದಿಲ್ಲ, ಕೊರಳಿಗೆ ತಾಳಿ ಕಟ್ ಕರ್ಕೊಂಡು ಬಂದಿದ್ದಾನೆ. ನೀನ್ ಏನ್ ಹೇಳ್ತಾ ಇದ್ಯಾ? ಏನ್ ಮಾತಾಡ್ತಾ ಇದ್ಯಾ ಅನ್ನೋ ಪ್ರಜ್ಞೆ ನಿನಗಿದ್ಯಾ? ಇದನ್ನೇ ನಿಮ್ ಭಾವ ಫೋನಲ್ಲಿ ಹೇಳಿದ್ದು. ಆದಿ ಮದ್ವೆ ಆಗಿ ಬಂದಿದ್ದಾನೆ. ಕರ್ಕೊಂಡ್ ಬಂದವಳನ್ನ ಹೆಂಡತಿ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ತಿದ್ದಾನೆ ಅಂತ. ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲ, ಇದು ಸತ್ಯ. ಇಲ್ಲ, ನಾನು ಇದನ್ನ ನಂಬಲ್ಲ. ಆದಿಗ್ ಫೋನ್ ಮಾಡಿ ಕೇಳ್ತೀನಿ. ಸುಲೇಖಾ, ಬೇಡ. ಈಗಾಗ್ಲೇ ನಿನ್ ಮದ್ವೆ ಮುರಿದ್ಬಿತ್ತು. ಇದರಲ್ಲಿ ಇನ್ನೇನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ಹೌದು, ಫೋನಲ್ಲಿ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನೇರವಾಗಿ ಹೋಗಿ ಮಾತಾಡಿದ್ರೆ ಮಾತ್ರ ಪ್ರಯೋಜನ. ಸುಲೇಖಾ, ಎಲ್ಗಮ್ಮ ಹೊರಟೆ? ಮಲ್ಲಿಕಾಪುರಕ್ಕೆ. ನೋಡು, ಸುಮ್ಮನೆ ಏನೇನೋ ಮಾತಾಡ್ಬೇಡಮ್ಮ. ಇದು ತಾಳ್ಮೆ ಕಳ್ಕೊಳ್ಳೋ ಹೊತ್ತಲ್ಲಮ್ಮ. ನನ್ನ ಗಂಡನ್ನೇ ಕಳ್ಕೊತಿರುವಾಗ ತಾಳ್ಮೆ ಯಾರ ಮನೆ ಸೊತ್ತಮ್ಮ? ಅವನು ನನ್ನ ಆದಿ. ಅವನನ್ನ ಇನ್ನೊಂದು ಹುಡುಗಿ ಮುಟ್ಟಬಾರ್ದು. ಮುಟ್ಟಿದ್ರೆ ಸುಟ್ಟು ಹೋಗ್ತಾಳೆ. ಸುಲೇಖಾ, ನನ್ ಮಾತ್ ಕೇಳು. ನೀನೊಬ್ಳೇ ಈ ರಾತ್ರಿಲಿ ಆ ಊರ್ಗೆ ಬೇಡಮ್ಮ, ಬೇಡ. ಅಟ್ಲೀಸ್ಟ್ ಬೆಳಕು ಹರಿಲಿ. ಇವತ್ ರಾತ್ರಿ ನಾನು ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ನನ್ನ ಜೀವನನ ನಾನೇ ಸಾಯಿಸ್ಕೊಂಡು ನನ್ನ ಆದಿನ ನಾನು ಕಾಪಾಡ್ಕೋಬೇಕು. ಎಲ್ಲ ನೆಮ್ಮದಿಯಿಂದ ನಡೀತಾ ಇದೆ ಅನ್ಕೊಂಡಾಗ ಇದೆಂತ ತಿರುವೆ ಚೈತ್ರ. ಅದು ಯಾಕೆ ಹೀಗಾದ? ನನ್ನ ಮಗಳ ಬದುಕು ಏನಾಗುತ್ತೋ? ಎಂತ ಕರ್ಮನೆ. ಕರ್ಮ ಎಲ್ಲ ನಾವು ಮಾಡಿರೋ ಕರ್ಮ. ಆದರೆ ಕರ್ಮದ ದಾರಿ ತಪ್ಪಿಸೋ ಈ ಮರ್ಮ ಯಾವುದು?
ರಾತ್ರಿ ಕಳೆದ್ಮೇಲೆ ಬೆಳಕಾಗ್ಲೇಬೇಕು. ಹುಟ್ಟಿರೋ ಪ್ರಶ್ನೆಗೆ ಉತ್ತರ ಸಿಗ್ಲೇಬೇಕು ರೀ. ಆದ್ರೆ ಇಟ್ಟಿರೋ ವಿಶ್ವಾಸ ಹೊರಟಾಯ್ತಲ್ಲೇ. ಈ ವಿಷಯ ಅಪ್ಪನ್ಗೇನಾದ್ರೂ ಗೊತ್ತಾ? ಮುಂದೆ ಗತಿ ಏನು? ಇಷ್ಟೊತ್ತಿನಲ್ಲಿ ಯಾರಿರ್ಬೋದು ರೀ? ಯಾರಾದ್ರೂ ಆಗಿರ್ಲಿ, ಆದ್ರೆ ಆದಿ ಮತ್ತೆ ಆ ಹುಡುಗಿನೆಲ್ಲಾದ್ರೂ ಕರ್ಕೊಂಡ್ಬಂದಿದ್ರೆ ಒದ್ದಾಚೆಗಾಗ್ತೀನಿ. ಏನಮ್ಮ ಸುಲೇಖಾ, ಇಷ್ಟೊತ್ತಿನಲ್ಲಿ ನೀನೊಬ್ಳೇ ಬಂದ್ಯಾ? ಯಾಕೆ? ನಾನು ಬೇರೆ ಯಾರಾದ್ರೂ ಗಂಡಿನ ಜೊತೆ ಬಂದಿದ್ರೆ ಜೊತೆಗೊಬ್ಬನ ಕರ್ಕೊಂಡ್ ಬಂದಿದ್ಯಲ್ಲ, ಒಳ್ಳೇದಾಯ್ತು ಅಂತಿದ್ರಾ? ನಾನು ಆ ದಿನ ನೋಡ್ಬೇಕು. ಆದಿ ಆದಿ ಎಲ್ಲಿ? ಆದಿ ಆದಿ ನಿಮ್ಮನ್ನ ಕೇಳ್ತಾ ಇರೋದು. ಆದಿ ಎಲ್ಲಿ? ಏನಮ್ಮ ನೀನು? ನಾವು ಆದಿಗೋಸ್ಕರನೇ ಕಾಯ್ತಿದ್ದೀವಿ ಅಲ್ವೇನೆ ವಸು? ಹೌದೌದು, ಅವನಿನ್ನ ಮಡಿಕೇರಿಯಿಂದ ಬಂದೇ ಇಲ್ಲಮ್ಮ. ಗಂಡ ಹೆಂಡತಿ ಇಬ್ರು ಪೈಪೋಟಿಗೆ ಬಿದ್ದ ಹಾಗೆ ಸುಳ್ಳು ಯಾಕೆ ಹೇಳ್ತಿದ್ದೀರಾ? ಇದರಿಂದ ಆದಿ ಮಾಡ್ಕೊಂಡು ಬಂದಿರೋ ಕಚ್ಚಡ ಕೆಲಸಕ್ಕೆ ಹೆತ್ತವರೇ ಸಪೋರ್ಟ್ ಮಾಡ್ದಾಗುತ್ತೆ ಅನ್ನೋ ಸಿಂಪಲ್ ಸತ್ಯ ನಿಮಗ್ ಗೊತ್ತಿಲ್ವಾ? ಅವನು ಮಡಿಕೇರಿಯಿಂದ ಬಂದಿದ್ದಾನೆ ಅನ್ನೋದು ನನಗೆ ಗೊತ್ತು. ಜೊತೆಗೆ ಬೇರೆ ಹುಡುಗಿನ ಮದ್ವೆ ಮಾಡ್ಕೊಂಡು ಬಂದಿದ್ದಾನೆ ಅನ್ನೋದು ಗೊತ್ತು. ಆದಿ ಆದಿ ಎಲ್ಲಿದ್ಯಾ? ಹೊರಗಡೆ ಬಾ. ಆದಿ! ಏಯ್ ಪ್ರಿಯಾ, ಎಲ್ಲ ನಿನ್ನ ಅಣ್ಣ? ಈಗ್ಲೇ ಅವನ್ನ ಕರ್ಕೊಂಡ್ ಬಾ. ತಪ್ಪು ಮಾಡಿರೋದಲ್ದೆ ತಪ್ಪು ಮಾಡ್ದವ್ ತಲೆ ಬೇರೆ ಕಾಯ್ತೀರಾ? ಸುಲೇಖಾ, ನಾನು ಹೇಳೋ ಮಾತನ್ನ ಸ್ವಲ್ಪ ಸಮಾಧಾನದಿಂದ ಕೇಳ್ತೀಯಮ್ಮ? ನೋಡು, ತಪ್ಪಾಗಿಲ್ಲ ಅಂತ ನಾ ಹೇಳ್ತಿಲ್ಲ, ತಪ್ಪಾಗಿದೆ ನಿಜ. ಅದಕ್ಕೆ ನಾನು ನಿನಗೆ ಕೈ ಮುಗಿದು ಕ್ಷಮಾಪಣೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡು. ತಪ್ಪು ಮಾಡಿರೋದು ನಿಮ್ ಮಗ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಿಮಗ್ ಹೊಟ್ಟೆ ಹಸ್ದಾಗ ನಾನು ಊಟ ಮಾಡಿದ್ರೆ ನಿಮಗ್ ಹೊಟ್ಟೆ ತುಂಬಿಡುತ್ತಾ? ನಾನಿವಾಗ ಆದಿ ಜೊತೆ ಮಾತಾಡ್ಬೇಕಷ್ಟೇ. ಆದಿ ಆದಿ! ಸುಲೇಖಾ, ಕಿರ್ಚಬೇಡಮ್ಮ. ನಮ್ಮ ಮಾವನವ್ರಿಗೆ ಮೈ ಹುಷಾರಿಲ್ಲ. ಅವ್ರಿಗಿನ್ನ ಈ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಅವರು ಏನಾಗ್ತಾರೆ? ಅವ್ರ ಜೀವಕ್ಕೆ ಅಪಾಯ ಆಗುತ್ತಮ್ಮ. ಸಾಯ್ಲಿ ಬಿಡಿ.